ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಇವತ್ತು ಹಳೆ ಕಾರುಗಳ ಪ್ರದರ್ಶನ ನಡೀತಾ ಇದೆ, ವಿಂಟೇಜ್ ಕಾರ್ಸು. ಬನ್ನಿ ಯಾವ ಕಾರು ಅದ್ರ ಸ್ಪೆಸಿಫಿಕೇಶನ್ ಏನು, ಅದು ಎಲ್ಲೆಲ್ಲಿ ಮಾಡಿದ್ದಾರೆ, ಏನಾದ್ರದ್ದೆಲ್ಲ ತಿಳ್ಕೊಳಕ್ಕಾಗಲ್ಲ. ಬರೀ ವಿಡಿಯೋ ತೋರಿಸ್ತೀನಿ ಯಾವ ಕಾರ್ ಹೆಂಗಿದೆ ಅಂತ. ಬನ್ನಿ ನೋಡೋಣ. ಕಾರುಗಳಿದೆ, ಇನ್ನೂ ಬರ್ತವೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬೇಕು ಗುರು. ಒಂದು ವಿಷಯ ಹೇಳ್ತೀನಿ ಕೇಳು. ಹೇಳಿ. ಮೈಸೂರಿಗೆ ರಾಲ್ಸ್ ರಾಯ್ಸ್ ಕಾರ್ ಇದೆ ಗೊತ್ತಾ? ಮೈಸೂರಿಗೆ ಅಂತ ಮಾಡ್ಬೇಕಾದ್ರೆ ಡೂಯಿಂಗ್ ಆಫ್ ಮೈಸೂರು ಅಂತ ಸಪ್ರೇಟ್ ಆಗಿ ಮಾಡ್ತಿದ್ರಂತೆ. ಏನಕ್ಕೆ ಅಂತಂದ್ರೆ ಇವ್ರು ಒಂದ್ಸತಿ ತರಿಸಿದ್ರೆ 7 ಕಾರು ಅಥವಾ 14 ಕಾರು ಅಥವಾ 28 ಕಾರು ಒಟ್ಟೊಟ್ಟಿಗೆ ತರಿಸ್ತಾ ಇದ್ರಂತೆ. ಅಷ್ಟೊಂದು ಶ್ರೀಮಂತರಾಗಿದ್ರಂತೆ ಇಲ್ಲಿ ಅಂತೆಲ್ಲ ಒಂದ್ ಕಡೆ ಓದಿದ ನೆನಪು. ಇಂಡಿಯನ್ ಕಾರೇ ಅಂತಲ್ಲ, ಬೇರೆ ದೇಶದ ಕಾರ್ಗಳು ಬಂದಿದೆ ಅಂತೆ. ಎಲ್ಲದರ ನಡುವೆ ಒಂದು ಪ್ರಶ್ನೆ ಏನು ಕಾಡುತ್ತೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಬರೀ ಹಳೆ ಕಾಲದ ಕಾರ್ಗಳು ಇತ್ತು ತಾನೆ. ಅವೆಲ್ಲ ಕಾರ್ಗಳೆಲ್ಲ ಏನಾಯ್ತು ಇವಾಗ? ಬರೀ ಯಾವ್ದೋ ಒಂದು ಕಾರ್ ನೋಡಿ ಖುಷಿಯಿಂದ ಓಡೋಯ್ತೀವಿ, ಫೋಟೋ ಹೊಡ್ಕೊಂತೀವಿ. ಆಗಿನ ಕಾಲದಲ್ಲಿ ಇದ್ದಿದ್ದೆಲ್ಲ ಇದೇ ತರ ಕಾರ್ಗಳು. ಬಟ್ ಆದ್ರೆ ಇವಾಗ ಅವೇನಾಗವೆ, ಅದೆಲ್ಲ ನಾವು ಹಳೆ ಕಾರ್ಗಳ ಒಂದು ಸ್ಟೋರೇಜ್ ಅಲ್ಲಿ ಇಟ್ಟಿದೀವಿ. ಅದೆಲ್ಲ ತೆಗಿಯಕ್ಕೆ ನಾನು ಹೇಳಿದೀನಿ. ಅದೆಲ್ಲ ಐತೆ ಅಂತಾನೆ ಗೊತ್ತಿಲ್ಲ. ಎಲ್ಲ ಏನು ಗುಜ್ರಿಗೆ ಹಾಕ್ಬಿಟ್ರ ಏನು ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಎಲ್ಲೋ ಸ್ವಲ್ಪ ಕಾರ್ಗಳು ಕಾಣ್ತಾ ಇದೆ. ಅದ್ ನೋಡ್ತೀರಾ ನಮಗೂ ತಗೋಬೇಕು ಅಂತ ಆಸೆ ಆಗುತ್ತೆ. ಬಟ್ ಆದ್ರೆ ಮನಿ ಮ್ಯಾಟರ್ಸ್ ಎಲ್ಲ ಅದಕ್ಕೂ. ಬಟ್ ನಮ್ಗೆ ಅದೆಲ್ಲ ಇನ್ಸ್ಪಿರೇಷನ್ ಈ ಕಾರ್ಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದನ್ನ ತಗೊಳಂಗೆ ನಾವು ದುಡಿಬೇಕು. ಹೊಸ ಕಾರ್ ತಗೊಳಕ್ ದುಡಿಯೋದಲ್ಲ, ಹಳೆ ಕಾರ್ ತಗೊಳಕ್ಕಾರು ದುಡಿಬೇಕು. ಅದಕ್ಕಿಂತ ಹೊಸ ಕಾರ್ಗಳಿಗಿಂತ 10% ಜಾಸ್ತಿ ಐತೆ ಈ ಕಾರ್ಗಳ ರೇಟ್ಗಳು.
ಎಲ್ಲ ಫೋಟೋಗ್ರಫಿ ಎಲ್ಲ ಒಳ್ಳೆ ಅಪ್ಡೇಟ್ ಆಗ್ಬಿಟ್ಟಿದೆ. ಲೈಟ್ ಎಲ್ಲ ತಂದ್ಬಿಟ್ಟಿದ್ರೆ LED ಲೈಟು, ಅದು ಯಾವುದೋ ಒಂದು ಕೇಳಿದೆ ಹೇಳಿಲ್ಲ. ಒಟ್ಟಿನಲ್ಲಿ ಸಿಂಪೆಕ್ಸ್ ಕಂಪ್ನಿದು 3,000 ಅಂತ ಚೆನ್ನಾಗಿದೆ. ಲೈಟ್ ಬಗ್ಗೆ ಕೇಳ್ತಿದ್ರು ಯಾವ ಲೈಟ್ ಬೆಸ್ಟ್ ಅಂತ. ಚೆನ್ನಾಗಿದೆ. ಆಕಾಶದಲ್ಲಿ ಡ್ರೋನ್ಸ್ ಎಲ್ಲ ಹಾರಾಡ್ತಾ ಇದೆ. ಡ್ರೋನ್ಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಷ್ಟೊಂದು ಕಾರ್ಗಳು ನೋಡ್ರಲ್ಲಿ ಯಾವ ಕಾರ್ ಇಷ್ಟ ಆಯಿತು? ಸೊ ನಿಂಗೆ ಯಾವ್ದಪ್ಪ ಇಷ್ಟ ಆಯಿತು? ಮಸ್ಟ್ಯಾಂಗ್ ಇಷ್ಟ ಆಯ್ತು. ನಂಗೆ ಯಾವುದೋ ಹೋಲ್ಸ್ಬೇಕಂತ ಒಂದು ದೊಡ್ಡದು ಒಂದು ಇದು ಬಂತ ಟೆಂಪೋ ಥರ, ಅದು ನಂಗೆ ಇಷ್ಟ ಆಯಿತು. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈಸೂರಿಗೆ ಬನ್ನಿ ದಸರಾಗೆ. ಎಲ್ಲ ಕಾರು ಇಷ್ಟ ಆಯಿತು. ಎಲ್ಲಾನು ಮೈಸೂರು ಇರಬೇಕು ಅಂತ ಇಷ್ಟಪಡ್ತೀವಿ. ನಾನು ಮುಚ್ಚಿದ್ದಾನೆ, ಮತ್ತೊಮ್ಮೆ ಸಿಗೋಣ.